ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ವೆಸ್ಟ್ ಬೆಂಗಾಲ್ ಮೂಲದವರು ನಡೆಸುತ್ತಿರುವ ಸಂಸ್ಥೆ. ಆ ಸಂಸ್ಥೆಯನ್ನ ನಂಬಿ ಅಲ್ಲಿಗೆ ಚಿಕಿತ್ಸೆಗೆಂದು ಬಂದ ವೆಸ್ಟ್ ಬೆಂಗಾಲ್ನ ಮಹಿಳೆಯೊಬ್ಬರಿಂದ ದೂರು ದಾಖಲಾಗಿದೆ. ಮೋಸ ಮಾಡಿ ವಂಚಿಸಿ ನಮಗೆ ಆಪರೇಷನ್ ಮಾಡಿಸಿದ್ದಾರೆ ಎಂದು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಯುಎಲ್ಇ ಎನ್ಜಿಒ ಸಂಸ್ಥೆಯ ಮುಖ್ಯಸ್ಥೆ ಮೇಲೆ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡಿಸೋ ನೆಪದಲ್ಲಿ ವಂಚನೆ. ಕಾಡುಗುಡಿಯ ಯುಎಲ್ಇ ಎನ್ಜಿಒ ವಿರುದ್ಧ ಗಂಭೀರ ಆರೋಪ. ಯುಎಲ್ಇ ಮುಖ್ಯಸ್ಥೆ ರೋಸಿ ದಲ್ಲಾಲ್ ಮೇಲೆ ಎಫ್ಐಆರ್ ದಾಖಲು. ಬೆಂಗಳೂರಿನ ಕಾಡುಗುಡಿಯ ಜೂನಿಯರ್ ಕಾಲೇಜು ರಸ್ತೆಯಲ್ಲಿರುವ ಯುಎಲ್ಇ ಎನ್ಜಿಒ ಸಂಸ್ಥೆಯ ಮೇಲೆ ವಂಚನೆಯ ಆರೋಪ ಕೇಳಿಬಂದಿದೆ. ಹೌದು, ಪಶ್ಚಿಮ ಬಂಗಾಳ ಮೂಲದ ರೋಸಿ ದಲಾಲ್ ಎಂಬಾಕೆಯ ಮೇಲೆ ಈಗ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಶ್ಚಿಮ ಬಂಗಾಳದ ಸಾಹೇನಾ ಮುಕ್ತಾರ್ ಎಂಬ ಮಹಿಳೆಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ಕೊಡಿಸುವುದಾಗಿ ನಂಬಿಸಿ ಈ ರೋಸಿ ದಲಾಲ್ ಬೆಂಗಳೂರಿಗೆ ಕರೆ ತಂದಿದ್ಲಂತೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಡೆದಿದ್ದೇ ಬೇರೆ. ಸಾಹೇನಾ ಮುಕ್ತಾರ್ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡ ರೋಸಿ ದಲಾಲ್ ನೀವು ಇಲ್ಲಿ ಚಿಕಿತ್ಸೆ ಪಡೆದಿದ್ರೆ ವಾಪಸ್ ಊರಿಗೆ ಹೋಗೋದಕ್ಕೆ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಾಳೆ. ಅಷ್ಟೇ ಅಲ್ಲದೆ ಸಾಹೇನ್ ಮುಕ್ತಾರ್ ಅವರಿಂದ ಬರೋಬ್ಬರಿ 2.15 ಲಕ್ಷ ರೂಪಾಯಿಯನ್ನ ಆನ್ಲೈನ್ ಮೂಲಕ ಪೀಕಿದ್ದಾಳೆ. ನಂತರ ಬಲವಂತವಾಗಿ ಹೃದಯ ಚಿಕಿತ್ಸೆ ಮಾಡಿಸಿ ಫೇಸ್ ಮೇಕರ್ ಹಾಕಿಸಿ ಸಾಹೇನಾ ಹಾಗೂ ಅವರ ಸಿಬ್ಬಂದಿ ರೋಗಿಗೆ ಬಾಯಿಗೆ ಬಂದಂತೆ ನಿಂದಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. रोजी दलाल बोल के बेंगलोर का काठगोडी में उसका ऑफिस बना हुआ है और यहाँ पे व्हाइट फील्ड में रहता है काठगोडी में. तो ये अरुण दलाल उनसे मुझे मिलाया था. मिलाने का बाद में उनका कैंप में मैं गया था तो उसमें मेरा हाई प्रेशर हो गया था. जाने के बाद मेरा गिर गया तो उन्होंने उसी का ही फायदा उठाया. ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಏನಂದ್ರೆ ಚಿಕಿತ್ಸೆ ಮುಗಿದ ತಕ್ಷಣವೇ ಈ ಎನ್ಜಿಒ ರೋಗಿಯ ಕೈ ಬಿಟ್ಟಿದೆ. ನಿಮ್ಮ ಸ್ವಂತ ಹಣದಲ್ಲೇ ನಿಮ್ಮ ಊರಿಗೆ ವಾಪಸ್ ಹೋಗಿ ನಮ್ಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ರೋಗಿಯನ್ನ ಅನಾಥವಾಗಿ ಬಿಟ್ಟಿದ್ದಾರೆ. ಸದ್ಯ ಸಂತ್ರಸ್ತೆ ಸಾಹೇನಾ ಮುಕ್ತಾರ್ ನೀಡಿದ ದೂರಿನನ್ವಯ ಮಹದೇವಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಸದ್ಯ ಮಹದೇವಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. फैमिली नहीं था, उनको मेरे को ऑपरेशन नहीं करना चाहिए था, मेरे को फैमिली को बुलाना चाहिए था. हाँ, मेरे को माइंड को ऐसे डाइवर्ट किया. वो जो बोल रहा है मैं वही कर रहा हूँ. बहन भी बोला था जे फोन करके जो बात हुआ था उसका बाद मेरे पास ना मोबाइल देता है ना कुछ देता है. मेरे को पहले से ही मेरा वीडियो बना के रखा उन्होंने. जो बोलना अच्छा है डॉक्टर यहाँ पे टेस्ट कराना यहाँ पे मैंने डॉक्टर अच्छा है, उन्होंने ऑपरेशन अच्छा करता है. अच्छा पहले से उन्होंने ऐसे करके मेरे से वीडियो बना के रखा था. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುವ ನೆಪದಲ್ಲಿ ಯಾರಿಗಾದ್ರೂ ಹಣ ನೀಡುವ ಮುನ್ನ 100 ಬಾರಿ ಯೋಚಿಸಿ. ಅಪರಿಚಿತ ಸಂಸ್ಥೆಗಳು ಅಥವಾ ಎನ್ಜಿಒಗಳನ್ನ ಕುರುಡಾಗಿ ನಂಬೇಡಿ. ಇಲ್ಲವಾದಲ್ಲಿ ಇಂತಹ ಕಷ್ಟದ ಸುಳಿಗೆ ಸಿಲುಕೋದು ಗ್ಯಾರಂಟಿ. ಗಿರೀಶ್ BS, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.